ಸಂಬಂಧಗಳು ಮನುಷ್ಯನ ಜೀವನದ ಅತ್ಯಂತ ಅಗತ್ಯವಾದಂತಹ ವಿಷಯ. ಸಹೋದರ ಸಹೋದರಿಯರೇ, ಸಂಬಂಧಗಳ ಪೈಕಿ ಬಹಳ ಪ್ರಮುಖವಾದ ಸಂಬಂಧ ಕುಟುಂಬ ಸಂಬಂಧವಾಗಿದೆ. ಅದಕ್ಕಿಂತ ದೊಡ್ಡ ಸಂಬಂಧ ಇಲ್ಲ. ಸಂಬಂಧಗಳ ಪೈಕಿ ಅತ್ಯಂತ ಶ್ರೇಷ್ಠವಾದದ್ದು ಕುಟುಂಬ ಸಂಬಂಧ. ಕುಟುಂಬ ಎಂಬುದು ದೇವನ ಬಹಳ ದೊಡ್ಡ ಅನುಗ್ರಹ. ಅದು ನಮಗೆಲ್ಲ ದೇವ ಕೊಟ್ಟಿರುವ ಅತ್ಯಂತ ದೊಡ್ಡ ಅನುಗ್ರಹ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ. ಮತ್ತು ಕುಟುಂಬ ಎಂಬುದು ಒಂದು ದೇವ ನಿರ್ಮಿತ ವ್ಯವಸ್ಥೆ, ಡಿವೈನ್ಲಿ ಎಸ್ಟಾಬ್ಲಿಷ್ಡ್ ಸಿಸ್ಟಮ್. ಕುಟುಂಬ ವ್ಯವಸ್ಥೆ ಮನುಷ್ಯ ಮಾಡಿಕೊಂಡದ್ದಲ್ಲ. ನಿಮ್ಮ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಇರುವ ಸಂಬಂಧ, ಪತಿ ಮತ್ತು ಪತ್ನಿಯ ಮಧ್ಯೆ ಇರುವ ಸಂಬಂಧ, ಅಣ್ಣ ತಮ್ಮಂದಿರ ಮಧ್ಯೆ ಇರುವ ಸಂಬಂಧ, ಇದು ಜಗತ್ತಿನ ಯಾವ ಕಾನೂನುಗಳೋ ಯಾವುದೋ ಸಂವಿಧಾನಗಳೋ ಬರೆದಿಟ್ಟದ್ದಲ್ಲ. ಬದಲಾಗಿ ಈ ಸಂಬಂಧಗಳೆಲ್ಲವೂ ಡಿವೈನ್ಲಿ ಎಸ್ಟಾಬ್ಲಿಷ್ಡ್ ಸಿಸ್ಟಮ್. ಇದು ಒಂದು ದೇವ ನಿರ್ಮಿತವಾದಂತಹ ವ್ಯವಸ್ಥೆ, ದೈವಿಕವಾದಂತಹ ಒಂದು ವ್ಯವಸ್ಥೆಯಾಗಿದೆ ನಮ್ಮೆಲ್ಲರ ಕುಟುಂಬಗಳು. ಪವಿತ್ರ ಕುರ್ಆನ್ನ ಪ್ರತಿಪಾದನೆ, ಮಾನವ ಜೀವನದ ಆರಂಭವೇ ಕುಟುಂಬದೊಂದಿಗೆ. ಕುಲ್ನಾ ಯಾ ಆದಮುಸ್ಕುನ್ ಅಂತ ವ ಝೌಜುಕಲ್ ಜನ್ನ ಅಂತ ಹೇಳಿತ್ತು ಕುರ್ಆನ್. ನಾವು ಆದಮ್ ಮತ್ತು ಅವರ ಪತ್ನಿಯೊಂದಿಗೆ ಸ್ವರ್ಗದಲ್ಲಿ ವಾಸಿಸಿ ಅಂತ ಆದೇಶ ಕೊಟ್ಟವು ಎಂದು ಮಾನವ ಕುಲದ ಇತಿಹಾಸದ ಆರಂಭದ ಬಗ್ಗೆ ದೇವ ಹೇಳು. ಅಂದರೆ ಮಾನವ ಕುಲದ ಆರಂಭವೇ ಕುಟುಂಬದೊಂದಿಗೆ ಆಯಿತು ಅಂತ. ಕುಟುಂಬವನ್ನು ಕುರ್ಆನ್ ದೇವನ ನಿದರ್ಶನ ಅಂತ ಹೇಳಿದೆ. ದೇವನ ನಿದರ್ಶನ ಅಂತ ದೇವ ಹೇಳಿರುವುದು ಬಹಳ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ. ವಮಿನ್ ಆಯಾತಿಹಿ ಖಲ್ಕುಸ್ ಸಮಾವಾತಿ ವಲ್ ಅರ್ಲಿ, ಆಕಾಶ, ಭೂಮಿ, ಗ್ಯಾಲಕ್ಸಿ, ಬ್ರಹ್ಮಾಂಡ, ಈ ಯೂನಿವರ್ಸ್, ಇದು ದೇವನ ನಿದರ್ಶನ ಅಂತ ದೇವ ಹೇಳಿದ. ಅದೇ ರೀತಿ ದೇವ ಹೇಳಿದ, ವಮಿನ್ ಆಯಾತಿಹಿ ಅನ್ ಖಲಕಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜ, ನಿಮ್ಮನ್ನು ನಾವು ಜೋಡಿಗಳನ್ನಾಗಿ ಸೃಷ್ಟಿಸಿರುವುದು, ನಿಮಗೆ ಒಂದು ಕೌಟುಂಬಿಕ ವ್ಯವಸ್ಥೆಯನ್ನು ನಾವು ಕೊಟ್ಟಿರುವುದು, ಅದು ದೇವನ ನಿದರ್ಶನವಾಗಿದೆ ಎಂದು ದೇವ ಕಲಿಸಿಕೊಡುತ್ತಾನೆ. ಅಂದರೆ ಫ್ಯಾಮಿಲಿ ಎಂಬುದು ಕುರ್ಆನ್ನ ಶಿಕ್ಷಣದಂತೆ ಅತ್ಯಂತ ದೊಡ್ಡ ವಿಷಯ. ಅದು